ಸರ್ ನಮ್ಗೆ ಇದು ಮೂರ್ತಿ ಇಷ್ಟ ಆಗಿದೆ. ಇದು ಕಂಚಿಂದು, ತಾಮ್ರದ್ದು, ಪಂಚಲೋಹದೊಳಗೆ ಇದು ಯಾವ ತರ ಇದೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಿ. ಸರ್ ಇದು ಮೂರ್ತಿ ಪಂಚಲೋಹದ್ದು, ಚಾಮುಂಡೇಶ್ವರಿ ಮೆಟಲ್ದು ಪಂಚಲೋಹದ ಮೂರ್ತಿ. ಇದು ಫಸ್ಟ್ ಕ್ಲಾಸ್ ಆಗಿದೆ. ನಿಮ್ಗೆ 100 ವರ್ಷ ಗ್ಯಾರಂಟಿ ಕೊಡ್ತೀನಿ. ಇದ್ರಲ್ಲಿ ಕಲರ್ ಮಿಲ್ಲರ್ ಫೇಲ್ಡ್ ಏನಾರು ಆಯ್ತಂತ ನೀವು ಹೇಳಿದ್ರೆ ಮೂರ್ತಿ ಟು ಮೂರ್ತಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಇವಾಗ ಏನ್ ಮೆಟೀರಿಯಲ್ ಸರ್? ಸರ್ ಇದು ಹಿತ್ತಾಳೆ, ತಾಮ್ರ, ಕಂಚು, ಪಂಚಲೋಹ. ಹಿತ್ತಾಳೆ, ಕಂಚು, ತಾಮ್ರ, ಚಿನ್ನ, ಬೆಳ್ಳಿ ಹಾಕಿದ್ರೆ ಪಂಚಲೋಹ. ನಾವು ಚಿನ್ನ ಬೆಳ್ಳಿ ಹಾಕ್ತಿವಿ ಅಂತ ಹೇಳಿ ಪೂರ್ತಿ ಅದಕ್ಕೆ ಚಿನ್ನ ಬೆಳ್ಳಿ ಸೇರ್ಸಲ್ಲ. ಶಾಸ್ತ್ರಕ್ಕೆ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕೋದು. ಒಂದು 100 kg ಹಿತ್ತಾಳೆ ಇದ್ರೆ ಅದರಲ್ಲಿ ಹಾಕೋದೆ ಒಂದು ಅರ್ಧ ಗ್ರಾಮ್ ಚಿನ್ನ, ಒಂದು ಅರ್ಧ ಗ್ರಾಮ್ ಬೆಳ್ಳಿ. ಆ ತರ ಕಂಚು ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ತಾರೆ, ತಾಮ್ರ ಎಷ್ಟು ಬೇಕು ಅಷ್ಟು ಹಾಕ್ತಾರೆ. ಇನ್ನು ಮಿಕ್ಕಿದೆಲ್ಲ ಹಿತ್ತಾಳೆ ಇರುತ್ತೆ. ಅದೇನಂದ್ರೆ ಶಾಸ್ತ್ರಕ್ಕೆ ಪೂಜೆಗೆ ಏನ್ ಸಲ್ಲಬೇಕು ಅದ್ರ ಒಳಗಡೆ ಇರುತ್ತೆ. ನೀವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದ್ರೆ ನಿಮಗ್ ಸಲ್ಲುತ್ತೆ. ಎಲ್ರ ಮನೇನು ಹಾಲು ಉಕ್ಕೊಂಡ್ ಉಕ್ಕುತ್ತೆ. ಊರೇ ಒಂದು ಒಳ್ಳೆ ಅಭಿವೃದ್ಧಿ ಇರುತ್ತೆ. ಆಯ್ತು ಸರ್, ಅದೇ ನಮಗೆ ಅದೇ ತರ ಮೂರ್ತಿ ತಗೊಂಬರ್ರಿ ಅಂತ ಗುರುಗಳು ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳಿದ್ರು ಸರ್. ಅದಕ್ಕೋಸ್ಕರ ಬಂದು ಈ ಮೂರ್ತಿ ನಿಮ್ ನಂಬಿಕೆ ಮೇಲೆ, ನಿಮ್ ವಿಶ್ವಾಸದ ಮೇಲೆ ತಗೊಂಡ್ ಹೋಗ್ತೀನಿ ಸರ್. ನನಗೆ ಇದ್ರೊಳಗೆ ಸ್ವಲ್ಪ ಚೇಂಜ್ ಮಾಡ್ಕೊಡೋದೈತಿ. ನನಗೆ ಪೀಠ ದೊಡ್ಡದಾಗ್ತೈತಿ, ಹೇಳಿ. ಪೀಠ ಸ್ವಲ್ಪ ಸಣ್ಣ ಮಾಡ್ಕೊಡ್ಬೇಕು, ಹಿಂದೆ ಸ್ವಲ್ಪ ಪ್ರಭಾವ ಹೊಳಿಬೇಕು. ನನಗೆ ಇದು ಹೊಂಡ ಮೂರ್ತಿ ಸರ್, ಪಲ್ಲಕ್ಕಿ ಒಳಗಿರಕ್ಕೆ. ಇದಕ್ಕೆ ಎಲ್ಲ ರೆಡಿ ಮಾಡಿ ನೀವು ನಮಗೆ ಕೊಡ್ಬೇಕು ಸರ್. ನಿಮ್ಗೆ ಅದಕ್ಕೆ ಏನೇನ್ ಚೇಂಜಸ್ ಬೇಕು ಆ ಚೇಂಜಸ್ ಕೂಡ ಎಲ್ಲ ಮಾಡಿ ಮಡಗ್ತೀನಿ ನಾನು. ಈಗ ಈ ತರ ನಿಮ್ಗೆ ಒಂದು ಮಾತಾಡ್ತೀನಲ್ವಾ, ಅದು ಚೇಂಜಸ್ ಮಾಡಿದ್ರೆ ಇದೊಂದು ಫೋಟೋ ಎತ್ಕೊಳ್ಳಿ. ಅದು ವಿತ್ ಚೇಂಜಸ್ ಮಾಡಿದ್ಮೇಲೆ ಒಂದು ಫೋಟೋ ಪ್ರಭಾವಳಿ ಎಲ್ಲ ಕೊಂಡಿಸಿ ಅದೊಂದು ಫೋಟೋ ಎತ್ಕೊಳ್ಳಿ. ಇದಕ್ಕಿಂತ 100 ಪಟ್ಟು ಚೆನ್ನಾಗಿ ಕಾಣಂಗ್ ಮಾಡ್ಕೊಡ್ತೀವಿ.